ಕುಲದ ಭಾವ ಭಾಷೆಯು ನೀನೇ, ಹನಿ ಹನಿ ಜೀವಾತ್ಮ ನೀನೇ, ಭಾವ ಭಾಷೆಗಳ ದಿವ್ಯ ಚೇತನ ನೀನೇ, ಭೂಮಿ ಬೆಂಕುಲ ಸುತ್ತು ಸಿಂಚನ ನೀನೇ, ಜನ್ಮ ಜನ್ಮಗಳ ಪಾಪ ಪುಣ್ಯವು ನೀನೇ, ಅರಿವಿನ ಒಳಧ್ವನಿ ನೀನೇ, ಜೀವಲೋಕಗಳ ನಾಟ್ಯ ನರ್ತನ ನೀನೇ, ಸಾಗರ ಅಲೆ ಅಲೆಯು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಣಯ ಪ್ರಣಯಗಳ ದಿವ್ಯ ಮಿಲನವು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಣಯ ಪ್ರಣಯಗಳ ದಿವ್ಯ ಮಿಲನವು ನೀನೇ, ನೀನೇ 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 ಜೀವಾತ್ಮ ನೀನೇ, ನೀನೇ 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 ಎಲ್ಲ ನೀನೇ ನೀನೇ. ಆತ್ಮದಾಹವು ದಿವ್ಯ ಮುಕ್ತನು ನೀನೇ, ಬದುಕಿನ ಭಯವು ನೀನೇ, ಅಂತರಂಗವು ಬಾಹ್ಯ ರೂಪವು ನೀನೇ, ಸಂಕಲ್ಪ ಸಮ್ಮೋಹ ನೀನೇ, ತಾಯ ಗರ್ಭದಲ್ಲಿ ರೂಪ ಕೊಟ್ಟವ ನೀನೇ,
ನೀನೇ ಜೀವಾತ್ಮ ನೀನೇ ನೀನೇ ಎಲ್ಲ ನೀನೇ ನೀನೇ ನಿಮ್ಮಾತ್ಮದೊಡನೆಯೂ ಇರಲಿ. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ದುಃಖವಾಗಲಿ ಸಂತೋಷವಾಗಲಿ ನಾವು ಕೆಳಗಿದ್ದಾಗ ಅಥವಾ ಎದ್ದು ನಾವು ನಿಲ್ಲುವಾಗ ನಮ್ಮ ಬಾಯಿಂದ ಬರುವ ಮಾತು ತಕ್ಷಣ ಯಾವುದಲ್ಲ, ಅದು ಅಮ್ಮ. ಈ ಭೂಮಿಯನ್ನು ನಾವು ತಾಯಿಗೆ ಸಮಾನ ಮಾಡುತ್ತೀವಿ. ಹಲವಾರು ನದಿಗಳನ್ನು ನಾವು ತಾಯಿಗೆ ಸಮರ್ಪಣೆ ಮಾಡಿರುತ್ತೀವಿ. ಈ ರೀತಿ ತಾಯಿ ಇಲ್ಲದ ಜೀವನ ಶೂನ್ಯ. ಇಂದು ವಿಶೇಷವಾಗಿ ಈ ಧರ್ಮಕೇಂದ್ರದಲ್ಲಿ ನಾವೆಲ್ಲರೂ ದೇವತಾಯಿಯ ಈ ಹಬ್ಬವನ್ನು ಕೊಂಡಾಡಲು ಧ್ವಜ ಹಬ್ಬವನ್ನು ಮತ್ತು ಇಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಮತ್ತು ಈ ಹಬ್ಬವನ್ನು ಕೊಂಡಾಡಲು ನಮ್ಮನ್ನೇ ತಯಾರು ಮಾಡಲು ನಾವೆಲ್ಲರೂ ಇಲ್ಲಿಗೆ ಬಂದಿರುತ್ತೀವಿ. ನಾವು ತಯಾರು ಮಾಡುವಾಗ ಎಂತಹ ತಯಾರನ್ನು ನಾವು ಮಾಡಬೇಕು? ಲೌಕಿಕ ಅಥವಾ ವಿಶೇಷವಾಗಿ ನಮ್ಮ ಆತ್ಮವು ದೇವರಿಗೆ ಸಲ್ಲತಕ್ಕದ್ದು. ಆದ ಕಾರಣ ನಾವೆಲ್ಲರೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಆದರಿಸಬೇಕು. ಆದ ಕಾರಣ ಇಂದಿನ ಈ ಬಲಿಪೂಜೆಯಲ್ಲಿ ನಾವು ದೇವತಾಯಿ ಹಬ್ಬವನ್ನು ಕೊಂಡಾಡಲು ಪ್ರಥಮ ಹೆಜ್ಜೆಯನ್ನು ಇಡುತ್ತಿದ್ದೇವೆ. ಈ ಪ್ರಥಮ ಹೆಜ್ಜೆಯನ್ನು ದಯಾಮಯ ದೇವರು ನಮ್ಮ ತಾಯಿಯ ಮುಖಾಂತರ ನಮಗೆ ಎಲ್ಲ ಆಶೀರ್ವಾದಗಳನ್ನು ಕೊಡುತ್ತಾ ಈ ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಮತ್ತು ಆಧ್ಯಾತ್ಮಿಕವಾಗಿ ನಾವೆಲ್ಲರೂ ಬೆಳೆಯುವಂತೆ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಬಲಿಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯರಾಗುವಂತೆ ನಮ್ಮ ಎಲ್ಲ ಪಾಪಗಳನ್ನು ನೆನಪಿಟ್ಟುಕೊಂಡು ಅದಕ್ಕಾಗಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ಆದುದರಿಂದ ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಭೂಮಿಯಳು ಮನುಜಗೆ ಶಾಂತಿ. ದೇವರೇ ಸ್ವರ್ಗರಾಜರೇ, ಸೃಷ್ಟಿಗೆ ಮೂಲ ಪ್ರೀತಿ ತಂದೆಯೇ, ಹೊಗಳುತ್ತ ರಮಿಸುತ್ತ ಹಾಡುವೆವು, ಮಹಿಮೆಯ ಸಾರುವೆವು. ಹೊಗಳುತ್ತ ರಮಿಸುತ್ತ ಹಾಡುವೆವು, ಮಹಿಮೆಯ ಸಾರುವೆವು. ದೇವರ ಪುತ್ರರೇ ಯೇಸು ಕ್ರಿಸ್ತರೇ, ಲೋಕಕ್ಕೆ ರಕ್ಷಣೆ ನೀಡ ಬಂದವರೇ, ಕರುಣೆಯ ತೋರಿರಿ ಬೇಡುವೆವು, ಪ್ರಾರ್ಥನೆಯ ಆಲಿಸಿರಿ. ಕರುಣೆಯ ತೋರಿರಿ ಬೇಡುವೆವು, ಪ್ರಾರ್ಥನೆಯ ಆಲಿಸಿರಿ. ತಂದೆಯ ಪಾರ್ಶ್ವದಿ ರಾಜವಾಡುವ ಪಾವನಾತ್ಮನ ಕೂಡಿ ಬಾಳುವ, ಪರಮನೆ ಪವಿತ್ರನೆ ಮಹೋನ್ನತನೇ, ತಂದೆಯ ಮಹಿಮೆಗೆ ಪಾತ್ರನೇ, ಪರಮನೆ ಪವಿತ್ರ ಮಹೋನ್ನತನೇ, ತಂದೆಯ ಮಹಿಮೆಗೆ ಪಾತ್ರನೇ, ಉನ್ನತ ದೇವಗೆ ಮಹಿಮೆ, ಭೂಮಿಯಳು ಮನುಜಗೆ ಶಾಂತಿ ಶಾಂತಿ. ಉನ್ನತ ದೇವಗೆ ಮಹಿಮೆ, ಭೂಮಿಯಳು ಮನುಜಗೆ ಶಾಂತಿ. ದಯಾಮಯ ದೇವರೇ, ನಮ್ಮ ಪರಿಣಿತಿಯಲ್ಲಿ ನಮಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ. ನಿಷ್ಕಳಂಕ ದೇವಮಾತೆಯ ಸ್ಮರಣೆಯನ್ನು ಆಚರಿಸಿರುವ ಆಕೆಯ ದಿನಗಳಿಂದ ನಮ್ಮ ದುಷ್ಟರಿಂದ ಹೊರಬರುವಂತೆ ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸ್ತುತಿಸುತ್ತಿದೆ. ಕರ್ತರನ್ನು ಸ್ತುತಿಸುತ್ತಿದೆ. ನನ್ನ ಜೀವವು ಸಂತೋಷದಿಂದ ತುಳುಕುತ್ತಿದೆ. ಏಕೆಂದರೆ ತಮ್ಮ ಸೇವಕಿಗೆ ದೀನತೆಯನ್ನು ತೋರಿಹರು. ಧನ್ಯಳು ಎಂದೆನ್ನ ಹೊಗಳುವರು. ಇಂದಿನಿಂದ ಯುಗ ಯುಗಕ್ಕೂ ಧನ್ಯಳು ಎಂದೆನ್ನ ಹೊಗಳುವರು. ಇಂದಿನಿಂದ ಯುಗ ನಾಮವು ಕರ್ತರನ್ನು ಸ್ತುತಿಸುತ್ತಿದೆ. ಮಾಡಿಹನು ಸರ್ವಶಕ್ತನು ಮಹತ್ಕಾರ್ಯಗಳನ್ನು ಎನ್ನೊಳಗೆ. ಮಾಡಿಹನು ಸರ್ವಶಕ್ತನು ಮಹಾಕಾರ್ಯಗಳನ್ನು ಎನ್ನೊಳಗೆ. ಆತನ ಹೆಸರು ಪೂಜ್ಯವು, ಆತನ ಕರುಣೆ ಶಾಶ್ವತವು. ಆತನ ಹೆಸರು ಪೂಜ್ಯವು, ಆತನ ಕರುಣೆಯು ಶಾಶ್ವತವು. ನನ್ನ ಆತ್ಮವು ಕರ್ತರನ್ನು ಸ್ತುತಿಸುತ್ತಿದೆ. ನನ್ನ ಜೀವವು ಸಂತೋಷದಿಂದ ತುಳುಕುತ್ತಿದೆ. ಆತ್ಮವು ಕರ್ತರನ್ನು ಸ್ತುತಿಸುತ್ತಿದೆ. ನನ್ನ ಜೀವವು ಸಂತೋಷದಿಂದ ತುಳುಕುತ್ತಿದೆ. Hallelujah, 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 hallelujah. Hallelujah. ಸಾರಿರಿ ದೇವರ ವಾಕ್ಯವನು, ಗಳಿಸಿರಿ ಆತನ ಪ್ರೀತಿಯನು. ಹಲ್ಲೆಲೂಯಾ, 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 hallelujah, hallelujah, hallelujah.
ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿ, ಸಂತ ಪಾದ್ರಿಯೋ ಇವರು ತಾಯಿಯ ಬಗ್ಗೆ ಈ ರೀತಿ ಹೇಳುತ್ತಾರೆ. ಪಾದ್ರಿಯವರಿಗೆ ಪಂಚಗಾಯಗಳು, ಯೇಸುವಿನ ಪಂಚಗಾಯಗಳು ಇದ್ದವು. ಪ್ರತಿದಿನ ಅವರು ದೇವತಾಯ ಬಳಿ ಪ್ರಾರ್ಥನೆ ಮಾಡುತ್ತಿದ್ದರು. ಅವರು ಈ ರೀತಿ ಹೇಳುತ್ತಾರೆ, ಒಂದು ದಿನ ಸ್ವರ್ಗದಲ್ಲಿ ಕುಷ್ಠರೋಗಿಗಳು ಮತ್ತು ಹರಿದು ಹೋಗುವ ಬಟ್ಟೆಗಳನ್ನು ಧರಿಸಿಕೊಂಡು ಜನರು ಸ್ವರ್ಗದಲ್ಲಿ ಇರುತ್ತಾರೆ. ಆಗ ಯೇಸು ಕ್ರಿಸ್ತರು ಬಂದು ಅವರನ್ನು ನೋಡುತ್ತಾ ಪೀಡಿತನನ್ನು ಕರೆದು, ಸ್ವರ್ಗದಲ್ಲಿ ಇಂತಹ ಮನುಷ್ಯರನ್ನು ಒಳಗೆ ಬಿಡಬಾರದು. ಯಾವ ಕಾರಣಕ್ಕಾಗಿ ನೀನು ಇವರನ್ನು ಒಳಗಡೆ ಬಿಡಿ ಎಂದು ಕೇಳಬೇಕಾದರೆ ಪೀಡಿತರು ಮೌನವಾಗಿರುತ್ತಾರೆ. ಬಳಿಕ ಈ ರೀತಿ ಹೇಳುತ್ತಾರೆ, ನಾನು ಸ್ವರ್ಗದ ಬಾಗಿಲನ್ನು ಮುಚ್ಚಿ ಹೋಗುತ್ತೀನಿ. ಇವರೆಲ್ಲರೂ ಹೊರಗಡೆ ಇರುತ್ತಾರೆ. ನಾನು ಮುಚ್ಚಿದ ಮೇಲೆ ತಾಯಿ ಬಂದು ಅದನ್ನು ತೆರೆಯುತ್ತಾರೆ. ಅವರು ಒಳಗೆ ಬಂದಿರುತ್ತಾರೆ ಎಂದು ಪೀಡಿತನು ಯೇಸುವಿಗೆ ಹೇಳುತ್ತಾರೆ. ನಾನು ಅವರ ಸಮಯ ತಾಯಿ ಹೇಳಿದ್ದೇನೆ, ಅವರು ನನ್ನ ಮಾತನ್ನು ಕೇಳುತ್ತಿಲ್ಲ, ನೀವು ಹೇಳಿ ಎಂದು ಪೀಡಿತನು ಯೇಸುವಿಗೆ ಹೇಳಬೇಕಾದರೆ ಯೇಸು ಸಹ ನಾನು ಏನು ಹೇಳುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ದೇವತಾಯಿ ನಮ್ಮೆಲ್ಲರ ತಾಯಿಯಾಗಿರುತ್ತಾರೆ. ಈ ಲೋಕದಲ್ಲಿ ತಾಯಿಯಾಗಿ ಬಾಳಬೇಕಾದರೆ ಬಹಳ ಸುಲಭ ಎಂದು ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ತಾಯಿ ಎಂದು ಹೇಳಬೇಕಾದರೆ, ಅಮ್ಮ ಎಂದು ಹೇಳಬೇಕಾದರೆ ಅಲ್ಲಿ ತ್ಯಾಗ ಇರುತ್ತದೆ, ಅಲ್ಲಿ ವಾತ್ಸಲ್ಯ ಇರುತ್ತದೆ, ಮಿತಿಮೀರಿದ ಪ್ರೀತಿ ಇರುತ್ತದೆ. ತಾಯಿ ಮಾಡುವ ಪ್ರೀತಿ ಈ ಲೋಕದಲ್ಲಿ ದೇವರನ್ನು ಬಿಟ್ಟರೆ ಬೇರೆ ಯಾರಿಂದ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ದೇವತಾಯಿಯ
ಜೀವನ ಹೇಗಿತ್ತು ನಾವೆಲ್ಲರೂ ತಿಳಿದುಕೊಳ್ಳಬಹುದು. ಅವರು ಯೇಸು ಕ್ರಿಸ್ತರ ತಾಯಿ, ಅವರು ಬಹಳ ಸಂತೋಷದಿಂದ ಬಾಳಿದರು. ಇದು ನಾವೆಲ್ಲರೂ ಹೇಳಬಹುದು. ಆದರೆ ದೇವತಾಯಿಯ ಜೀವನ ಪ್ರಾರಂಭದಿಂದ ಕೊನೆಯ ತನಕ ಶಿಲುಬೆಯ ಜೀವನ. ಪ್ರಪ್ರಥಮವಾಗಿ ಗಬ್ರಿಯೇಲ್ ದೇವರೊಡನೆ ಅವರೇ ಯೇಸು ಕ್ರಿಸ್ತರು ಹೇಳಬೇಕಾದರೆ, ಈಗ ನಾನು ದೇವರ ದಾಸಿ, ನಿಮ್ಮ ವಾಕ್ಯದಂತೆ ನನಗಾಗಲಿ. ಮತ್ತು ಯೇಸು ಕ್ರಿಸ್ತರು ಹುಟ್ಟಬೇಕಾದರೆ ಈ ಲೋಕದ ರಾಜರು ಒಂದು ವಾಕ್ಯದಲ್ಲಿ ಲೋಕವನ್ನು ಸೃಷ್ಟಿ ಮಾಡಿದ ದೇವರಿಗೆ ಜನ್ಮಗಳಲು ಸ್ಥಳ ಇರಲಿಲ್ಲ. ಅವರ ವಾಹನ ಯಾವುದಾಗಿದ್ದು ಈಗ ನಾವು ಹೇಳುತ್ತೇವೆ ಮೆರ್ಸಿಡಿಸ್ ಬೆಂಜ್ ಅಂತ ಒಂದು ಕಾರಲ್ಲಿ ನಾವೆಲ್ಲರೂ ಹೋಗುತ್ತೇವೆ. ಆದರೆ ನಮ್ಮ ತಾಯಿಯ ಮೆರ್ಸಿಡಿಸ್ ಬೆಂಜ್ ಯಾವುದಂದರೆ ಒಂದು ಪ್ರಾಣಿಯಾಗಿದ್ದು ಕತ್ತೆಯ ಮೇಲೆ ಅವರು ಪ್ರಯಾಣ ಮಾಡಿ ಹೋಗುತ್ತಿದ್ದರು. ಅದಾದ ಬಳಿಕ ಹಲವಾರು ಮನೆಗೆ ಹೋಗಿ ಬಾಗಿಲನ್ನು ತಳ್ಳುತ್ತಾರೆ. ನನ್ನ ಹೆಂಡತಿ ಸೋದರರು, ನನ್ನ ಹೆಂಡತಿ ಮಗುವಿಗೆ ಜನ್ಮ ಕೊಡಬೇಕು, ನಮಗೆ ಒಳಗೆ ಬರಲು ಸ್ಥಳವನ್ನು ಕೊಡಿ ಎಂದು ಕೇಳುವಾಗ ತಕ್ಷಣ ಬಾಗಿಲು ಯಾರು ತೆರೆಯುವುದಿಲ್ಲ. ಮನುಷ್ಯರು ದೇವರನ್ನು ಸ್ವೀಕಾರ ಮಾಡಲು ತನ್ನ ಮನೆಗೆ ಅವರು ಕರೆಯಲಿಲ್ಲ. ಕೊನೆಯಾಗಿ ಪ್ರಾಣಿಗಳು ಇರುವ ಜಾಗದಲ್ಲಿ ಒಂದು ಕೊಠಡಿಯಲ್ಲಿ ಯೇಸು ಕ್ರಿಸ್ತರು ಹುಟ್ಟುತ್ತಾರೆ. ದೇವರಾದ ಯೇಸು ಕ್ರಿಸ್ತರು ತನ್ನನ್ನೇ ತಗ್ಗಿಸಿಕೊಂಡು ಪ್ರಾಣಿಗಳು ಇರುವ ಸ್ಥಳದಲ್ಲಿ ಅವರು ಹುಟ್ಟುತ್ತಾರೆ. ಕಾರಣ ಮಾನವರು ಅವರನ್ನು ಸ್ವೀಕಾರ ಮಾಡಲು ಅವರಿಗೆ ಇಷ್ಟ ಇರಲಿಲ್ಲ, ಅವರನ್ನು ಸ್ವಾಗತ ಮಾಡಲಿಲ್ಲ. ಇದೆಲ್ಲ ನಡೆಯಬೇಕಾದರೆ ತಾಯಿ ಮನಸ್ಸಿನಲ್ಲಿ ಏನು ಅನುಭವ, ಅವರ ಯೋಚನೆ ಹೇಗಿತ್ತು, ಅವರು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡುತ್ತಾರೆ ನಾವೆಲ್ಲರೂ ತಿಳಿದುಕೊಳ್ಳಬಹುದು. ಯೇಸು ಕ್ರಿಸ್ತರು ಹುಟ್ಟುತ್ತಾರೆ, ಅರಮನೆಯಲ್ಲಿ ಹುಟ್ಟುತ್ತಾರೆ. ಅವರಿಗೆ ಊಟ ಬಡಿಸುವಾಗ ಅವರಿಗೆ ಬೆಳ್ಳಿ ಅಥವಾ ಚಿನ್ನದ ಪಾತ್ರೆಯಲ್ಲಿ ಅವರಿಗೆ ಊಟವನ್ನು ತಿಳಿಸುತ್ತಾರೆ. ಈ ರೀತಿ ನಾವು ಯೋಚನೆ ಮಾಡಿರಬಹುದು, ತಾಯಿ ಸಹ ಯೋಚನೆ ಮಾಡಿರಬಹುದು. ಆದರೆ ಅವರಿಗೆ ಬಂದದ್ದು ಬೆಳ್ಳಿ ಚಿನ್ನ ನಾಣ್ಯಗಳ ಬದಲಾಗಿ ಶಿಲುಬೆಗಳು, ಕಷ್ಟಗಳು, ಸಂಕಷ್ಟಗಳು. ತಾಯಿ ಎಂದರೆ ತ್ಯಾಗ, ತಾಯಿ ಎಂದರೆ ವಾತ್ಸಲ್ಯ, ತಾಯಿ ಅಂದರೆ ಮಿತಿ ಮೀರಿದ ಪ್ರೀತಿ. ಆತ್ಮೀಯ ಸಹೋದರ ಸಹೋದರಿ, ಎಲ್ಲರನ್ನೂ ಶಿಶುವನ್ನು ಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾನೆ, ಎಲ್ಲರನ್ನೂ ಯೇಸುವನ್ನು ಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾನೆ. ಮಗವನ್ನು ತೆಗೆದುಕೊಂಡು ಹೋಗು. ಯೇಸು ಕ್ರಿಸ್ತರು ಮನುಷ್ಯರ ಅಥವಾ ದೇವರ? ಏಕೆ ನಾವು ತಪ್ಪಿಸಿಕೊಂಡು ಹೋಗಬೇಕು? ಯೇಸು ಕ್ರಿಸ್ತ ದೇವರಾಗಿದ್ದರೆ ಅವರು ಪವಾಡಗಳನ್ನು ಮಾಡಬಹುದು. ಏಕೆ ನಾವು ಮಗವನ್ನು ತೆಗೆದುಕೊಂಡು ಹೋಗಬೇಕೆಂಬ ಯೋಚನೆ, ಆ ಪ್ರಶ್ನೆ ಖಂಡಿತವಾಗಿ ನಮಗೆ ಬರುತ್ತದೆ. ತಾಯಿಗೆ ಸಹ ಬಂದಿರಬಹುದು. ಆದರೆ ಮೌನವಾಗಿ ಮಗುವನ್ನು ತೆಗೆದುಕೊಂಡು ಹೋಗುತ್ತಾರೆ. ಯೇಸು ಕ್ರಿಸ್ತರಿಗೆ 12 ವರ್ಷ ಇರಬೇಕಾದರೆ ಅವರು ಕಾಣದ ಹೋಗುತ್ತಾರೆ. ಆಗ ಮಗನೇ ನೀನು ಏಕೆ ಈ ರೀತಿ ಮಾಡಿದೆ ಎಂದು ಕೇಳಬೇಕಾದರೆ ತಾಯಿ ನನಗೆ ಗೊತ್ತಿಲ್ಲದೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕು ಎಂದು ಹೇಳುವಾಗ ತಾಯಿ ಅದನ್ನು ಸ್ವೀಕಾರ ಮಾಡುತ್ತಾಳೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಯೇಸು ಕ್ರಿಸ್ತರನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಬೇಕಾದರೆ ಸಿಮೆಯೋನ್ ಹೇಳುವ ಮಾತುಗಳನ್ನು ನಾವೆಲ್ಲರೂ ಮರೆಯಬಾರದು. ನಿನ್ನ ಹೃದಯವನ್ನು ಚೀಳುವಂತೆ ಘಟನೆಗಳು ನಡೆಯುತ್ತದೆ. ನಿನ್ನ ಹೃದಯ ಚಿದ್ರಿ ಆಗುವಂತೆ ಘಟನೆಗಳು ನಡೆಯುತ್ತವೆ ಎಂದು ಹೇಳಬೇಕಾದರೆ ತಾಯಿಯ ಯೋಚನೆ ಹೇಗಿರುತ್ತದೆ ಆ ರೀತಿಯಲ್ಲಿ, ಆ ಸಂದರ್ಭದಲ್ಲಿ ಈ ರೀತಿ ನನ್ನ ಮಗನ ಬಗ್ಗೆ ಈ ರೀತಿ ಹೇಳಬೇಕಾದರೆ ಆ ತಾಯಿಯ ಸ್ಥಿತಿ ಏನಾಗಿರಬಹುದು? ಅವರ ಹೃದಯ ಹೊಡೆದು ಹೋಗಿರಬಹುದು. ಶಿಲುಬೆಯಲ್ಲಿ ನಿನ್ನ ಮಗ ಸಾಯುತ್ತಾನೆ. ಅವರ ಶರೀರವನ್ನು ಚಿದ್ರಿ ಮಾಡುತ್ತಾರೆ. ಮಾಂಸವು
ಬರುವಂತೆ ಮಾಡುತ್ತಾರೆ, ರಕ್ತವು ಹೀರುವಂತೆ ಮಾಡುತ್ತಾರೆ. ಅವರ ಮೈಯನ್ನು ನಾಶ ಮಾಡಿ ಅವರನ್ನು ಕ್ರೂರ ಯಾತನೆಯನ್ನು ಕೊಟ್ಟು ಅವರನ್ನು ಕೊಲ್ಲುತ್ತಾರೆ ಎಂದು ತಾಯಿಗೆ ಗೊತ್ತಿದ್ದರೂ ಸಹ ನನ್ನ ಮಕ್ಕಳಿಗಾಗಿ ನನ್ನ ಮಗನನ್ನು ತ್ಯಾಗ ಮಾಡುತ್ತೇನೆ, ನನ್ನ ಸ್ನೇಹಿತರಿಗಾಗಿ ನನ್ನ ಮಗನನ್ನು ತ್ಯಾಗ ಮಾಡುತ್ತೇನೆ ಎಂದು ತಾಯಿ ಸಂಪೂರ್ಣವಾಗಿ ತನ್ನ ಮಗನನ್ನು ನಮ್ಮೆಲ್ಲರಿಗಾಗಿ ಸಮರ್ಪಣೆ ಮಾಡುತ್ತಾ ಇಂದು ಅವರು ಸ್ವರ್ಗದಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಲೂರ್ದ್ ನಗರದಲ್ಲಿ ಬರ್ನಡೆತ್ ಅವರಿಗೆ ಕಾಣಿಸಿಕೊಂಡು ನಾನೇ ಅಮಲ ಉದ್ಭವಿ ಎಂದು ಹೇಳಿ ಅವರು ಉತ್ಪತ್ತಿ ಆಗುವುದಕ್ಕೆ ಮುಂಚೆಯೇ ಜನ್ಮ ಪಾಪದಿಂದ ದೂರವಿದ್ದರು. 3 ವ್ಯಕ್ತಿಗಳು ಜನ್ಮ ಪಾಪವಿಲ್ಲದೆ ಹುಟ್ಟಿದರು. ಪ್ರಪ್ರಥಮವಾಗಿ ಯೇಸು ಕ್ರಿಸ್ತರು, ದೇವತಾಯಿ ಮತ್ತು ಸಂತ ಸ್ನಾನಿಕ ಅರಳಬ್ಬರು. ಇಂದು ನಾವು ದೇವತಾಯಿಯ ಹಬ್ಬವನ್ನು ಕೊಂಡಾಡಲು ನಮ್ಮನ್ನೇ ತಯಾರು ಮಾಡುತ್ತಿದ್ದೇವೆ. ಈ ರೀತಿ ನಾವು ತಯಾರು ಮಾಡಬೇಕಾದರೆ ನಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಬರುವಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡುತ್ತೇವೆ. ಪ್ರಪ್ರಥಮವಾಗಿ ನಾವು ಬೈಯುವುದು ದೇವರನ್ನು. ದೇವರೇ, ನನಗೆ ಯಾಕೆ ಈ ಯಾತನೆ? ನಾನು ಏನು ಮಾಡಿದೆ? ಶಿಲುಬೆ ಹಾದಿಯಲ್ಲಿ ಹಾಡು ಬರುತ್ತದೆ, ನಾನು ಏನು ಮಾಡಿದೆ? ಏಕೆ ನನಗೆ ಈ ಶಿಕ್ಷೆ ಎಂದು ನಾವು ದೇವರನ್ನು ನೋಡಿ ಹಲವಾರು ಸಮಯ ಪ್ರಶ್ನೆಗಳನ್ನು ಕೇಳುತ್ತೇವೆ. ಆದರೆ ನಮ್ಮ ತಾಯಿ ಯಾವ ಪ್ರಶ್ನೆಯನ್ನು ಕೇಳದೆ ದೇವರಿಗೆ ಸಮರ್ಪಣೆ ಮಾಡುತ್ತಾ ದೇವರ ದಾಸಿಯಂತೆ ಅವರು ಮಾಡಿರುತ್ತಾರೆ. ಆ ರೀತಿ ನಮ್ಮನ್ನೇ ನಾವು ತಯಾರು ಮಾಡಬೇಕೆಂದು ತಾಯಿ ನಮ್ಮ ಬಳಿ ಅಪೇಕ್ಷೆ ಮಾಡುತ್ತಾರೆ. ಯೇಸು ಕ್ರಿಸ್ತರು ಸಹ ನಮ್ಮ ಬಳಿ ಅಪೇಕ್ಷೆ ಮಾಡುತ್ತಾರೆ. ಕಷ್ಟಗಳು ಬಂದಾಗ, ಸಂಕಷ್ಟಗಳು ಬಂದಾಗ ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡುತ್ತೇವೆ? ಹೇಗೆ ದೇವರ ನನಗೆ ಇಂತಹ ಶಿಕ್ಷೆ? ನಾನು ನ್ಯಾಯವಾಗಿ ಬಾಳುತ್ತಿದ್ದೇನೆ, ನಾನು ಸತ್ಯದಿಂದ ನಾನು ಬಾಳುತ್ತಿದ್ದೇನೆ, ನನ್ನ ಪಕ್ಕದಲ್ಲಿರುವ ಮನೆಯವರು ಅನ್ಯಾಯ ಮಾಡುತ್ತಿದ್ದಾರೆ, ಕೊಲೆ ಮಾಡುತ್ತಿದ್ದಾರೆ, ಆದರೆ ಅವರು ಸುಖವಾಗಿದ್ದಾರೆ, ನಾನೇಕೆ ಕಷ್ಟಪಡಬೇಕು ಎಂದು ಪ್ರಶ್ನೆ ಕೇಳಬೇಕಾದರೆ ಅದಕ್ಕೆ ಉತ್ತರವೇನು? ನೀವೆಲ್ಲರೂ ನನ್ನ ಮಕ್ಕಳು, ನನ್ನ ಮಕ್ಕಳಿಗೆ ಕಷ್ಟ ಬರುತ್ತದೆ, ನನ್ನ ಮಕ್ಕಳಿಗೆ ಶಿಲುಬೆಗಳು ಬರುತ್ತವೆ. ಆದರೆ ನೀವು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡುವಾಗ ಆ ಶಿಲುಬೆ ನಿಮಗೆ ಸಾಂತ್ವನವನ್ನು ಕೊಡುತ್ತದೆ. ಅದೇ ಇಂದಿನ ಶುಭ ಸಂದೇಶದ ಸಂದೇಶ. ಪೇತ್ರನು ಹೇಳುತ್ತಾನೆ, ಯೇಸು ಕ್ರಿಸ್ತರು, ನಾನು ಯಾತನೆ ಪಡಬೇಕು, ನಾನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕು, ನಾನು ಸಾಯಬೇಕು ಎಂದು ಹೇಳಬೇಕಾದರೆ ಪೇತ್ರನು ಹೇಳುತ್ತಾನೆ, ಯೇಸು ಕ್ರಿಸ್ತರೇ, ನಿಮಗೆ ಇದು ಬೇಕಾಗಿಲ್ಲ. ಪೇತ್ರನು ಹೇಳಿದಂತೆ ನಾವು ಸಹ ದೇವರು ನನಗೆ ಈ ಶಿಲುಬೆ ಬೇಕಾಗಿಲ್ಲ, ಈ ಶಿಲುಬೆಯನ್ನು ನನ್ನಿಂದ ತೆಗೆದುಕೊಳ್ಳಿ ಎಂದು ಹೇಳಬೇಕಾದರೆ ಯೇಸು ಕ್ರಿಸ್ತರು ನನ್ನನ್ನು ನೋಡಿ ಹೇಳುತ್ತಾರೆ, ಏನು ಹೇಳಬಹುದು? ಪೇತ್ರನಿಗೆ ಹೇಳುವ ಮಾತುಗಳನ್ನೇ ನಮಗೆ ಹೇಳುತ್ತಾರೆ. ಸೈತಾನನೇ, ನನ್ನಿಂದ ದೂರವಿರು. ಏಕೆ ಸೈತಾನನೇ ನನ್ನಿಂದ ದೂರ ಹೇಳಬೇಕಾದರೆ ಸೈತಾನನಿಗೆ ಯೇಸು ಕ್ರಿಸ್ತರ ಯಾತನೆಯನ್ನು ನೋಡಿದರೆ ಅವನಿಗೆ ಬಹಳ ಭಯ, ಓಡಿ ಹೋಗುತ್ತಾನೆ. ನಮ್ಮ ಮನೆಗಳಲ್ಲಿ ಶಿಲುಬೆ ಇದೆಯಾ? ಹಲವಾರು ಕುಟುಂಬದಲ್ಲಿ ಹೋಗಬೇಕಾದರೆ ಅವರು ಹೇಳುತ್ತಾರೆ, ನನ್ನ ಮನೆಯಲ್ಲಿ ಫಾದರ್ ನಾನು ಶಿಲುಬೆಯನ್ನು ಇಡುವುದಿಲ್ಲ, ಕಾರಣ ಶಿಲುಬೆ ಇಟ್ಟರೆ ನನಗೆ ಕಷ್ಟಗಳು ಬರುತ್ತವೆ, ಆದ ಕಾರಣ ನನ್ನ ಮನೆಯಲ್ಲಿ ನಾನು ಶಿಲುಬೆ ಇಡುವುದಿಲ್ಲ. ತಾಯಿಯ ಜೀವನ, ತ್ಯಾಗದ ಜೀವನ. ಕ್ರೈಸ್ತರ ಕುಟುಂಬದಲ್ಲಿ ಶಿಲುಬೆ ಇಲ್ಲದಿದ್ದರೆ ಅದು ಕ್ರೈಸ್ತರ ಮನೆಯಲ್ಲ, ಬದಲಾಗಿ ಅದು ಬೇರೆಯವರ ಮನೆಯಾಗುತ್ತದೆ. ಕಾರಣ ಶಿಲುಬೆಯ ಮುಖಾಂತರ ಯೇಸು ಕ್ರಿಸ್ತರು ನಮಗೆ ರಕ್ಷಣೆ ಮಾಡಿರುತ್ತಾರೆ. ಆ ಯೇಸು ಕ್ರಿಸ್ತರನ್ನು ಕೊಟ್ಟವರು ನಮ್ಮ ದೇವತಾಯಿ, ತ್ಯಾಗಮಯ ತಾಯಿ. ವಿಶೇಷವಾಗಿ ಇದು ನಾವು ನಮ್ಮನ್ನೇ ತಯಾರು ಮಾಡಬೇಕಾದರೆ ನಮ್ಮ ಜೀವನ ತ್ಯಾಗದ ಜೀವನವಾಗಿರಬೇಕು, ನಮ್ಮ ಜೀವನ ವಾತ್ಸಲ್ಯದ ಜೀವನವಾಗಿರಬೇಕು,
ನಮ್ಮ ಜೀವನ ತಾಯಿಯಂತೆ ನಾವು ಮಿತಿಯಿಲ್ಲದೆ ನಾವು ಪ್ರೀತಿ ಮಾಡಬೇಕು. ಅದೇ ದೇವತಾಯಿ ನಮಗೆ ಕೊಡುವ ಸಂದೇಶವಾಗುತ್ತದೆ. ಇಂತಹ ಸಂದೇಶವನ್ನು ನಾವೆಲ್ಲರೂ ಸ್ವೀಕಾರ ಮಾಡುತ್ತಾ ನಮ್ಮನ್ನೇ ನಾವು ತಯಾರು ಮಾಡಿ ತಾಯಿಗೆ ಕಾಣಿಕೆಯಾಗಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕೆಂದು ಈ ದಿವ್ಯ ಬಲಿಯಲ್ಲಿ ಪ್ರಾರ್ಥಿಸೋಣ. ಬಲಿಯಾಗಿ ಸ್ವೀಕರಿಸು. ಬರಿದಾದ ಮನಸ್ಸು ಕಿರಿದಾದ ಕನಸು ನೂರಾಸೆಯ ಬದುಕು ಈ ಋಣವ ಮುಗಿಸೆಂದು ನಾ ಬೇಡಲೇ, ಈ ಹೃದಯ ಮಿಡಿಸೆಂದು ನಾ ಕೇಳಲೇ. ಪ್ರಭುವೇ ಕೊಡುವೆ ಮನದ ಬಯಕೆ, ಸ್ವೀಕರಿಸೋ ಪ್ರಭುವೇ, ಸ್ವೀಕರಿಸೋ ಪ್ರಭುವೇ. ನಾವು ಮಾಡುವ ಯಾವ ಕೋರಿಕೆಯು ತಿರಸ್ಕೃತವಾಗದಂತೆಯೂ ಯಾವ ಬೇಡಿಕೆಯು ನಿಷ್ಫಲವಾಗುವಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀರಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರನಿರಲಿ, ಸರ್ವಶಕ್ತನಾದ ನಿಮಗೆ ದೇವರೇ, ನಾವು ಎಂದೆಂದೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಅಂತೆಯೇ ಸದಾ ಕಾಣಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಹಬ್ಬದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆಗೊಳಿಸುವುದು ನಿಜವಾಗಿಯೇ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಷಟ್ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡೆಯುತ್ತಾರೆ. ಸ್ವರ್ಗೀಯ ಸಭ್ಯರ ಗಣಗಳು, ಪುನೀತ ಸೆರಿಫ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ
ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೀವಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬೊಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನಿಯುವ ಪಾತ್ರೆಯನ್ನು ನಿನಗೆ ಅರ್ಪಿಸುತ್ತೀವಿ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ಮನವನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೀವಿ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾಳವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸುಸೇನಾದ ನಾಲ್ಕರಾಜ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಗೆ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಈ ಎಲ್ಲ ಗೌರವ ಮಹಿಮೆಯೂ ಯುಗಾಂತಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ,
ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ಸಲ್ಲದೆ ನಿನಗೆ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀಷ್ಟರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೇನ್. ಪ್ರಭು ಯೇಸು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆಯೂ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿ, ಪರಸ್ಪರ ಶಾಂತಿಯನ್ನು ಕೋರೋಣ. ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇದು ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆತ್ಮ ಸ್ವಸ್ಥವಾಗುವುದು.
ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಮಕ್ಕಳನ್ನು ಸಹೋದರರಾಗಿ ಯೇಸುವಿನಲ್ಲಿ ನೀವು ನಮಗೆ ವಾದಿಸುವ ವಿಶ್ವಾಸ ಹಾಗೂ ಪೂರ್ಣ ಪ್ರೇಮದಿಂದ ನಮ್ಮ ಹೃದಯಗಳಲ್ಲಿ ನೀಡುವ ಪ್ರೇಮೆಯ ಜ್ವಾಲೆ, ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮ ರಾಜ್ಯದ ಭರವಸೆಯಲ್ಲಿ ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸ್ವಾರ್ಥೆಯ ಕಾರಣವನ್ನು ದಣಿಗಳಿಗೆ ಬಿಡುಗಡೆ ಮಾಡುವವರಾಗಿ ಪರಿಗಣಿಸಲು ನೂತನ ಸ್ವರ್ಗ ಹಾಗೂ ನೂತನ ಬಗೆಯಲ್ಲಿ ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ವಂದನೆಯು ಇಡೀ ಮಾನವರನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳೆಯುವುದು. ಜೂಬಿಲಿಯ ಕೃಪೆ ಭರವಸೆಯ ನಮ್ಮನ್ನು ಸ್ವರ್ಗದ ನಮ್ಮನ್ನು ಜಾಗೃತಗೊಳಿಸಿದೆ. ಅದೇ ಕೃಪೆಯು ಲೋಕದ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಿದೆ. ಯುಗಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರಿಗೆ ಸದಾ ಕಾಲ ಸ್ತುತಿಯು ಮಹಿಮೆಯು ಸಲ್ಲಲಿ. ಆಮೆನ್. ಕೃತಜ್ಞತೆಯಿಂದ ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೀರಿ. ಪೂಜ್ಯ ಕನ್ಯಾವರಿಯನ್ನು ಆಚರಿಸಿ ಹರ್ಷಿಸುತ್ತಿರುವ ನಾವು ಆಕೆಯಾದ ಶಬ್ದವನ್ನು ಅನುಸರಿಸುತ್ತಾ ನಮ್ಮ ವಿಮೋಚನೆಯ ರಹಸ್ಯದ ಸೇವೆಯಲ್ಲಿ ಸದಾ ಯೋಗ್ಯವಾಗಿ ನಿರತರಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀರಿ.
ಈ ಒಂದು ಹಣಕಾಸಿನ ಒಂದು ವೆಚ್ಚದಲ್ಲಿ ಮತ್ತು ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಇವರು ನಮ್ಮ ಮಹಾರಾಷ್ಟ್ರದ ಪೋಷಕರಾಗಿ ಮಹಾರಾಷ್ಟ್ರದ ನಿಯಮಗಳಿದ್ದಾರೆ. ಬಹಳ ಕಠಿಣವಾದ ಬಿಡುಗಡೆಯಿಂದ ಇಡೀ ಮಹಾರಾಷ್ಟ್ರಕ್ಕೆ ಆತ್ಮೀಯ ಸಹೋದರ ಸಹೋದರಿ, ನಿಮ್ಮೆಲ್ಲರಿಗೂ
ದೇವತಾಯಿಯ ಹಬ್ಬದ ಶುಭಾಶಯಗಳು. ಫಾದರ್ ಎಡ್ವರ್ಡ್ ಡೇವಿಡ್ ನನಗೆ ಸುಮಾರು 15 ವರ್ಷದಿಂದ ಗೊತ್ತಿದೆ. ಏಕೆಂದರೆ ಶಿವಾಲಯಗಳಿರುವ ದೇವತಾಯಿಯ ಆ ಚರ್ಚಿನಲ್ಲಿ ಇವರು ಸಹಾಯಕ ಗುರುವಾಗಿರಬೇಕಾದರೆ ನಾನು ಅವಾಗಲೇ ನನಗೆ ಗುರು ದೀಕ್ಷೆ ಬಂದಿರಬಹುದು. ಇವಾಗ ಹೇಳಿದ್ರು ನಾನು ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಟರ್. ಇವರು ಸಹ 5 ವರ್ಷಗಳ ಕಾಲ ಧರ್ಮಾಧ್ಯಕ್ಷ ಮನೆಯಲ್ಲಿ ಈ ಒಂದು ಹಣಕಾಸು ಕಾರ್ಯವನ್ನು ಮಾಡಿರುತ್ತಾರೆ. ಇವರಿಗೆ ಒಳ್ಳೆಯ ಅನುಭವ, ಇವರಿಗೆ ಗೊತ್ತು ಈ ಕೆಲಸ. ಆದ ಕಾರಣ ವಿಶೇಷವಾಗಿ ನನಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ. ನೀವು ಸಹ ನನಗಾಗಿ ಪ್ರಾರ್ಥಿಸಿರಿ. ಮತ್ತು ಇವರು ನನ್ನನ್ನು ಕರೆಯಬೇಕಾದರೆ ಅವರಿಗೆ ಗೊತ್ತು ಸಮಯ ಇರುವುದಿಲ್ಲ. ಆದ ಕಾರಣ ವಿಶೇಷವಾಗಿ ಟೊಂಗೂರು ಎಂದು ಹೇಳಬೇಕಾದರೆ ನಾನು ಪಕ್ಕದಲ್ಲಿರುವ ಗುಡಿಗಳಲ್ಲಿದ್ದೆ. ಆದ ಕಾರಣ ಖಂಡಿತವಾಗಿ ಹೋಗಬೇಕು. ಹೋಗಿ ಈ ಮಕ್ಕಳನ್ನು ನೋಡಿ, ನಮ್ಮ ಮಕ್ಕಳು ಸಹ ಇಲ್ಲಿ ಬಂದಿರಬಹುದು. ಆದ ಕಾರಣ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗುರುಗಳ ಜೀವನ ಬಹಳ ಸುಲಭವಲ್ಲ, ಕಷ್ಟವಾದ ಜೀವನ, ಒಂಟಿಯ ಜೀವನ. ನೀವು ನಮಗೆ ಕೊಡುವ ಒಂದು ಕಾಣಿಕೆ ಏನೆಂದರೆ ನಮಗಾಗಿ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ದೇವತಾಯ ಬಳಿ ಗುರುಗಳಿಗಾಗಿ ಪ್ರತಿದಿನ 3 ನಮೋ ಮರಿಯ ಪ್ರಾರ್ಥನೆಗಳನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಆ ಪ್ರಾರ್ಥನೆ ನಮಗೆ ಫಲವನ್ನು ಕೊಟ್ಟು ನಾವು ನಮ್ಮ ಸೇವೆಯನ್ನು ಮಾಡಿ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಮಾಡಬಹುದು. ಕಾರಣ ಪ್ರಾರ್ಥನೆಗಿಂತ ಮಿಗಿಲಾದ ಕಾಣಿಕೆ ಯಾವುದೂ ಇಲ್ಲ. ಆದ ಕಾರಣ ನಮಗಾಗಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ನಾವು ಸಹ ನಿಮಗೆ ಪ್ರಾರ್ಥನೆ ಮಾಡುತ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಆಶೀರ್ವಾದ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಪರಿಶುದ್ಧ ಕನ್ಯಾಮರಿಯಲ್ಲಿ ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಿ ಪಡಿಸಲಿ. ಜೀವದಾತನನ್ನು ಪಡೆಯಲು ಕನ್ಯಾಮರಿಯಮ್ಮನವರ ಮುಖಾಂತರ ಯೋಗ್ಯರೆಂದು ಪರಿಣಿತರಾದ ನೀವು ಯಾವಾಗಲೂ ಎಲ್ಲೆಲ್ಲೂ ಆಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಬಂದುಕೊಂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆಯ ಕೊಡುಗೆಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತನ ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಾಂತ
ದಿವೇಸುವೆ. ನಾವು ನಿಮ್ಮನ್ನು ಆರಾಧಿಸ್ತೇವೆ. ಪರಮಪ್ರಸಾದದಲ್ಲಿರುವ ದಿವೇಸುವೆ, ನಾವು ನಿಮ್ಮನ್ನು ಆರಾಧಿಸ್ತೇವೆ. ಪರಮಪ್ರಸಾದದಲ್ಲಿರುವ ದಿವೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಅವ್ರಿಗೆ ಮೈಕಿಗೆ ರೆಕಾರ್ಡಿಂಗ್ ಬೇಕು ಅಂತ ಅದನ್ನು ಹಾಕೊಂಡಿರೋದ ಇಲ್ಲಿಗೆ ಈ ಮಿಕ್ಸರ್ಗೆ ಅದೇ ಅವ್ರದ್ದು ರೆಕಾರ್ಡಿಂಗ್ ಬೇಕು.